ಹಾಯ್! ಎಲ್ರಿಗೂ ನಮಸ್ತೆ. ಹಂಪಿಯಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಹೊರಟು ಬಂದಿದ್ದೆ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರರ ಜಾತ್ರೆಗೆ. ಇದು ಸುಮಾರು 15 ದಿನಗಳ ಕಾಲ ನಡೆಯುತ್ತೆ. ಹಾಗಾಗಿ ದಕ್ಷಿಣ ಭಾರತದ ಕುಂಭಮೇಳ ಅಂತಾನೆ ಖ್ಯಾತಿಯಾಗಿರೋದು. ಜನರೆಲ್ಲ ಸಾಗರದ ತರ ಹರಿದು ಬರ್ತಾ ಇದ್ದಾರೆ. ಅದ್ರ ಮಧ್ಯದಲ್ಲಿ ಒಳ್ಳೆ ದರ್ಶನ ಆಯ್ತು. ಹಾಗೆ ಶ್ರೀಗಳ ಆಶೀರ್ವಾದ ಕೂಡ ಸಿಕ್ತು. ಮಹಾದಾಸೋಗ ಪ್ರತಿನಿತ್ಯನೂ ವಿಧ ವಿಧವಾಗಿರುವಂತಹ ಅಡುಗೆ ನಮ್ಮ ಪುಣ್ಯ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿತ್ತು. ಅಕ್ಷರ ಜೋಳಿಗೆ ಅಂತ ಮಾಡಿದ್ದಾರೆ. ನಾವು ಕೊಡುವಂತ ದೇಣಿಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೋಗುತ್ತೆ. ಫಲಪುಷ್ಪ ಪ್ರದರ್ಶನ, ಹ್ಯಾಂಡ್ ಮೇಡ್, ಹೋಮ್ ಮೇಡ್ ಪ್ರಾಡಕ್ಟ್‌ಗಳ ಪ್ರದರ್ಶನ ಇತ್ತು. ತುಂಬಾನೇ ಚೆನ್ನಾಗಿತ್ತು. 3 ವರ್ಷದಿಂದ ಬರ್ತಾ ಇದ್ದೀವಿ. ಬಂದಾಗೆಲ್ಲ ಏನಾದ್ರೂ ಹೊಸದಾಗಿ ಶ್ರೀಗಳು ಮಾಡಿರ್ತಾರೆ. ತುಂಬಾನೇ ಖುಷಿ ಆಗತ್ತೆ. ಮಕ್ಕಳಂತೂ ತುಂಬಾನೇ ಎಂಜಾಯ್ ಮಾಡ್ತಾರೆ. ಇಲ್ಲಿ ನಮಗ್ ಬೇಕಾಗಿರುವಂತದನ್ನ ಕೆಲವೊಂದೆಲ್ಲ ತಗೊಂಡ್ಬಿಟ್ಟು ಈವ್ನಿಂಗ್ ಟೈಮಲ್ಲಿ ತೆಪ್ಪೋತ್ಸವ ಕಡೆ ಬಂದಿದ್ವಿ. ಇದು ಸಾಯಂಕಾಲ ನೋಡೋದೇ ಚಂದ. ನೀರಲ್ಲಿ ಡೆಕೋರೇಟ್ ಎಲ್ಲ ಮಾಡಿರ್ತಾರೆ. ಮಕ್ಕಳಂತೂ ತುಂಬಾನೇ ಖುಷಿ ಪಡ್ತಾರೆ. ಇದನ್ನೆಲ್ಲ ನೋಡ್ಕೊಂಡು ಸ್ವಲ್ಪ ಓಡಾಡ್ಕೊಂಡು ಹೊರಟು ಬಂದ್ವಿ. ಪ್ಲೀಸ್ ಸಬ್ಸ್ಕ್ರೈಬ್.